ಅಮೆರಿಕಕ್ಕೆ ಒಂದರ ಹಿಂದೆ ಒಂದರಂತೆ ಆಘಾತಗಳು ಶುರುವಾಗಿದೆ. ಈ ಬಾರಿ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಸೇರಿ ಅಮೆರಿಕದ ಡಾಲರ್ಗೆ ಡಿಚ್ಚಿ ಕೊಟ್ಟಿರೋದು. ಎಲ್ಲಿಂದ ಡಾಲರ್ ಕರೆನ್ಸಿ ಪ್ರಿಂಟ್ ಆಗುತ್ತೋ ಅಲ್ಲಿಗೆ ಹೊಡೆತ ಕೊಡ್ತಾ ಇರೋದು. ಈಗ ಒಂದೊಂದೇ ದೇಶಗಳು ಈಗ ಅಮೆರಿಕ ಇಷ್ಟು ದಿವಸ ಆಗ್ತಾ ಇದ್ದ ಡಾಲರ್ ಧಮ್ಕಿಗೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಶುರು ಮಾಡಿಯಾಗಿದೆ. ತಮ್ಮ ತಮ್ಮ ವಿದೇಶಿ ಮುದ್ರಾ ಭಂಡಾರದಲ್ಲಿ ಡಾಲರ್ ರಿಸರ್ವ್ ನ ಕಡಿಮೆ ಮಾಡಿ ಗೋಲ್ಡ್ ರಿಸರ್ವ್ ನ ಜಾಸ್ತಿ ಮಾಡ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್, ಭಾರತದಲ್ಲಿ RBI ಇದೆ, ಸೆಂಟ್ರಲ್ ಬ್ಯಾಂಕ್. ಅದೇ ರೀತಿ ಬೇರೆ ಬೇರೆ ದೇಶಗಳಲ್ಲೂ ಅವರದ್ದೇ ಸೆಂಟ್ರಲ್ ಬ್ಯಾಂಕ್ ಗಳಿರುತ್ತೆ. ಅಲ್ಲಿ ವಿದೇಶಿ ವಿನಿಮಯ ಅಂತೇಳಿ ಡಾಲರ್ ನಲ್ಲಿ ಒಂದಷ್ಟು ದುಡ್ಡನ್ನ ಸಂಗ್ರಹ ಮಾಡಿಟ್ಟಿರ್ತಾರೆ. ನಮ್ಮಲ್ಲೂ ಸಹ 690 ರಿಂದ 700 ಬಿಲಿಯನ್ ಡಾಲರ್ ನಷ್ಟು ವಿದೇಶಿ ವಿನಿಮಯ ಸಂಗ್ರಹ ಇದೆ. ಈಗ ಅದೇ ರಿಸರ್ವ್ ನ ಕಡಿಮೆ ಮಾಡಲಾಗ್ತಾ ಇದೆ. ಆ ಡಾಲರ್ಗೆ ಬದಲಾಗಿ ಎಲ್ಲ ದೇಶಗಳು ಈಗ ಗೋಲ್ಡ್ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಡಾಲರ್ಗೆ ಅಂತಿಮ ನಮನ ಸಲ್ಲಿಸುವ ಕಾಲ ಬಂತು. ಡಾಲರ್ ಕತೆ ಗೋವಿಂದ. ಕಳೆದ 30 ವರ್ಷಗಳಲ್ಲಿ ಪ್ರಥಮ ಬಾರಿಗೆ ಗೋಲ್ಡ್ ನ ರಿಸರ್ವ್ ಡಾಲರ್ ನ ರಿಸರ್ವ್ ಗಿಂತ ಜಾಸ್ತಿ ಆಗಿರೋದು. ಇದಕ್ಕೆ ಕಾರಣ ಯಾರು ಗೊತ್ತಾ? ಪೀಟರ್ ನವೇರೋ ಅನ್ನುವ ಟ್ರಂಪ್ ರ ಶತಮೂರ್ಖ ಸಲಹೆಗಾರ. ಈತನೇ ನೋಡಿ ಭಾರತಕ್ಕೆ ಟ್ಯಾರಿಫ್ ನ ಧಮಕಿ ಹಾಕಿದ್ದು. ಬ್ರಾಹ್ಮಣರು ಅನ್ನುವ ಜಾತಿಯನ್ನು ತಂದು ಭಾರತದಲ್ಲಿ ಜಾತಿ ದಂಗೆ ಏಳುವಂತೆ ಅಮೆರಿಕದಿಂದ ಪುಸಲಾಯಿಸಿದ್ದು. ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದಕ್ಕೂ ಬ್ರಾಹ್ಮಣ ಜಾತಿಗೂ ಎಲ್ಲಿಂದ ಎಲ್ಲಿಯ ಲಿಂಕ್ ನೋಡಿ. ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದ್ರಿಂದ ಭಾರತದ ಬ್ರಾಹ್ಮಣರಿಗೆ ಲಾಭ ಆಗ್ತಾ ಇದೆಯಂತೆ. ಅವರು ದುಡ್ಡು ಮಾಡ್ಕೊಳ್ತಾ ಇದಾರಂತೆ, ಶ್ರೀಮಂತರಾಗ್ತಾ ಇದಾರಂತೆ. ಇಂತಹ ಸಲಹೆಗಾರರಿಂದ ಸಲಹೆ ಪಡಿತಾ ಇರೋದು ಟ್ರಂಪ್. ಭಾರತ ಸಹ ಡಾಲರ್ ರಿಸರ್ವ್ ಗೆ ಎಗೇನ್ಸ್ಟ್ ಆಗಿ ಗೋಲ್ಡ್ ನ ರಿಸರ್ವ್ ನ ಜಾಸ್ತಿ ಮಾಡ್ತಾ ಇದೆ. ನಾನೇ ಈ ಹಿಂದೆ ವರದಿ ಮಾಡಿದ್ದೆ, 100 ಟನ್ ಚಿನ್ನವನ್ನ ಬ್ರಿಟನ್ ನಲ್ಲಿ ಭಾರತ ಇಟ್ಟಿದ್ದಂತಹ ಚಿನ್ನವನ್ನ ವಾಪಸ್ ನಮ್ಮ ದೇಶಕ್ಕೆ ತರಿಸಿಕೊಂಡಿದೆ ಭಾರತ. ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲೇ ಚಿನ್ನ ಸಿಕ್ಕರೂ ಖರೀದಿ ಮಾಡೋ ಕೆಲಸ ಶುರು ಹಚ್ಕೊಂಡಿದೆ ಭಾರತ ಆಲ್ರೆಡಿ. ಯಾಕಂದ್ರೆ ಈ ಬಡಪೋಲೆ ಟ್ರಂಪ್ ರ ಡಾಲರ್ ನ ನಂಬಿಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಮಗ್ಗಲು ತಿರುಗಿಸ್ತಾರೋ ಗೊತ್ತಿಲ್ಲ. ಬೆಳಗ್ಗೆ ಎದ್ದಾಗ ಒಂದ್ ರೀತಿ ಯೋಚನೆ ಮಾಡೋದು, ಮಧ್ಯಾಹ್ನ ಒಂದ್ ರೀತಿ, ರಾತ್ರಿ ಆಗ್ತಾ ಇದ್ದಂತೆ ಮತ್ತೊಂದು ರೀತಿ. ಊಸರು ಒಳ್ಳಿ ಸಹ ಟ್ರಂಪ್ ರೀತಿ ಸ್ಪೀಡ್ ಆಗಿ ಕಲರ್ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿರ್ಬೋದು ಮೀಡಿಯಾಗಳಲ್ಲಿ ವರದಿಗಳನ್ನ, ನಮ್ಮ ಡಾಲರ್ ನ ಅಲ್ಲೇ ಖರ್ಚು ಮಾಡ್ಬೇಕು, ಇಲ್ಲೇ ಖರ್ಚು ಮಾಡ್ಬೇಕು, ನಾವು ಹೇಳಿದಂತೆನೆ ಖರ್ಚು ಮಾಡ್ಬೇಕು ಅನ್ನುವ ಕಂಡೀಷನ್ ಗಳನ್ನ ಹಾಕ್ತಾ ಇದೆ ಅಮೆರಿಕ ಭಾರತದ ಮೇಲೆ. ಹೆಂಗಿದೆ ನೋಡಿ, ನಾವು ನಮ್ಮ ದುಡ್ಡನ್ನ ಡಾಲರ್ ನಲ್ಲಿ ಇಟ್ಟಿದ್ದೇವೆ ಅಂದ ಮಾತ್ರಕ್ಕೆ ನಮ್ಮ ದುಡ್ಡನ್ನ ನಾವು ಖರ್ಚು ಮಾಡೋದಕ್ಕೆ ಯಾರಪ್ಪನ ಅಪ್ಪಣೆ ಬೇಕು? ಅದು ಅಲ್ಲೇ ಖರ್ಚು ಮಾಡಿ ಇಲ್ಲೇ ಖರ್ಚು ಮಾಡಿ ಅಂತ ಹೇಳೋದಕ್ಕೆ ಇವ್ರು ಯಾರು? ಈ ವ್ಯಕ್ತಿಯ ಬಣ್ಣ ಆದಷ್ಟು ಬೇಗನೆ ಬಯಲಾಗಿದೆ. ನೀವು ಬೇಡ, ನಿಮ್ಮ ಸಹವಾಸವಂತೂ ಮೊದಲೇ ಬೇಡ, ನಿಮ್ಮ ಡಾಲರ್ ನ ನೀವೇ ಇಟ್ಕೊಳ್ಳಿ ಅಂತ ಮೊನ್ನೆ ತಾನೇ $2 ಬಿಲಿಯನ್ ಬಾಂಡ್ ಗಳನ್ನ ಸೇಲ್ ಮಾಡಾಗಿದೆ ಭಾರತ. ಇಷ್ಟು ದಿವಸ ಏನ್ ಮಾಡ್ತಾ ಇತ್ತು ಅಮೆರಿಕ? ಟ್ರೆಜರಿ ಬಾಂಡ್ ಗಳನ್ನ, ಟ್ರೆಜರಿ ಬಿಲ್ ಗಳನ್ನ ಸೇಲ್ ಮಾಡುವ ಮೂಲಕ ಅದಕ್ಕೆ ಬಡ್ಡಿ ಕೊಡ್ತಾ ಇತ್ತು. ಇದು ಒಂಥರ ಅಮೆರಿಕಕ್ಕೆ ಸಾಲ ಕೊಟ್ಟಂತೆ. ನಿಮ್ಮ ಟ್ರೆಜರಿ ಬಿಲ್ ನ ನೀವೇ ಇಟ್ಕೊಳ್ಳಿ ಅಂತ ವಾಪಸ್ ಕೊಟ್ಟು ಈಗ ದೇಶಗಳು ಅದೇ ವಾಪಸ್ ಬಂದಂತ ಡಾಲರ್ ದುಡ್ಡಿನಿಂದ ಗೋಲ್ಡ್ ಪರ್ಚೇಸ್ ಮಾಡ್ತಾ ಇದಾವೆ. ಈ ಹುಚ್ಚಪ್ಪ ಟ್ರಂಪ್ ರ ನೀತಿಗಳು ಹೆಂಗಿದಾವೆ ನೋಡಿ. ಜಪಾನ್ನೇ ಉದಾಹರಣೆಗೆ ತೆಗೆದುಕೊಳ್ಳಿ. ಪಾಪ, ಮುಂದೆ ಬಂದರೆ ಹಾಯಬೇಡ, ಹಿಂದೆ ಬಂದರೆ ಒದೆಯಬೇಡ, ಯಾರಿಗೂ ಕೇಡನ್ನು ಮಾಡದ ದೇಶ ಅದು. ನಾವು ಅಮೆರಿಕಕ್ಕಾಗಿ $550 ಬಿಲಿಯನ್ ನಷ್ಟು ಇನ್ವೆಸ್ಟ್ ಮಾಡ್ತೇವೆ ಅಂತ ಮುಂದೆ ಬಂದಿತ್ತು ಜಪಾನು. ಅದಕ್ಕೆ ಟ್ರಂಪ್ ಏನ್ ಹೇಳಿದ್ರು ಗೊತ್ತಾ? 90% ಪ್ರಾಫಿಟ್ ನಮಗೆ, ಇನ್ನು ಉಳಿದ 10% ಮಾತ್ರ ನಿಮಗೆ ಅಂತ ಬರೆದು ಕೊಡಿ ಅಂತ ಜಪಾನ್ಗೆ ತಾಕೀತು ಮಾಡಿದ್ರು. ಹೆಂಗಿದೆ ನೋಡಿ ಇನ್ವೆಸ್ಟ್ಮೆಂಟ್ ಅವ್ರದ್ದು. ಅದರಿಂದ ಬಂದಿರೋ ಲಾಭನ ತಿನ್ನೋದು ಮಾತ್ರ ಟ್ರಂಪ್. ಸಾಧು ಪ್ರಾಣಿ ಜಪಾನ್ ಸಹ ಈಗ ನೀನು ಬೇಡ, ನಿನ್ನ ಸಹವಾಸವೇ ಬೇಡ, ನಿಮ್ಮಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತೇಳಿ ಭಾರತದೊಂದಿಗೆ ಒಪ್ಪಂದ ಮಾಡ್ಕೊಂಡಿದೆ. ನೆಕ್ಸ್ಟ್ 10 ಇಯರ್ಸ್ ಅಲ್ಲಿ $106 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾ ಇದೆ ಜಪಾನ್ ಭಾರತದಲ್ಲಿ. ಇಷ್ಟು ದಿವಸ ಎಲೆಮರೆಯ ಕಾಯಿ ಅಂತಿದ್ದ ಡಿ-ಡಾಲರೈಸೇಷನ್ ನ ಕೂಗು ಮತ್ತೆ ಕೇಳಿ ಬರ್ತಾ ಇದೆ. ಭಾರತನೇ ಅದರ ನಾಯಕತ್ವ ವಹಿಸಿದ್ರು ಯಾವುದೇ ಆಶ್ಚರ್ಯ ಇಲ್ಲ. ಹೋಗ್ಲಿ ಬಿಡಿ ಅಂತ ಡಾಲರ್ ನಲ್ಲೇ ವ್ಯವಹಾರ ಮಾಡ್ತಾ ಇದ್ವಿ. ಇನ್ನು ಮುಂದೆ ಭಾರತ ಶುರು ಮಾಡುತ್ತೆ ನೋಡಿ ಆಟನ. ಡಾಲರ್ಗೆ ಜಾಡಿಸಿ ಒದ್ದು ಲೋಕಲ್ ಕರೆನ್ಸಿನಲ್ಲೇ ಟ್ರೇಡ್ ಮಾಡೋದು. ಈಗಾಗಲೇ ಗೋಲ್ಡ್ ನ ರಿಸರ್ವ್ ಪ್ರಪಂಚದಾದ್ಯಂತ ಜಾಸ್ತಿ ಆಗ್ತಾ ಇರೋದ್ರಿಂದ ಡಾಲರ್ ಮೇಲಿನ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ. ಡಾಲರ್ ಮತ್ತಷ್ಟು ಪಾತಾಳಕ್ಕೆ ಕುಸಿಯುತ್ತೆ. ಡಾಲರ್ ಮತ್ತು ಗೋಲ್ಡ್ ಎರಡನ್ನು ನೀವು ತಕ್ಕಡಿಯಲ್ಲಿಟ್ಟು ತೂಗಿದ್ರೆ ಗೋಲ್ಡ್ ನ ವ್ಯಾಲ್ಯೂನೇ ಜಾಸ್ತಿ. ಯಾಕೆಂದ್ರೆ ಅದು ಟ್ರಸ್ಟ್. ಟ್ರಂಪ್ ರಂತವರು ರಾಷ್ಟ್ರಾಧ್ಯಕ್ಷರಾಗಿದ್ದಾಗ ಡಾಲರ್ ಮೇಲೆ ನಂಬಿಕೆ ಇಡುವುದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ವ್ಯಾಪಾರ ಸಂಬಂಧಗಳನ್ನ ಗೋಲ್ಡ್ ರಿಸರ್ವ್ ಮೇಲೆ ನಂಬಿಕೆ ಇಟ್ಟು ಮುಂದುವರಿಸಬಹುದು. ಉದಾಹರಣೆಗೆ ರಷ್ಯಾದ ಪರಿಸ್ಥಿತಿನೇ ತಗೊಳ್ಳಿ. ಅಮೆರಿಕಕ್ಕೂ ರಷ್ಯಾಕ್ಕೂ ಆಗಿ ಬರಲ್ಲ ಅನ್ನೋ ಒಂದೇ ಒಂದು ಕಾರಣ ಕೊಟ್ಟು ರಷ್ಯಾದ ಮೇಲೆ ಸ್ಯಾಂಕ್ಷನ್ ಆಗ್ತು ಅಮೆರಿಕ. ಈಗ ರಷ್ಯಾ ಪ್ರಪಂಚದ ಯಾವುದೇ ದೇಶದೊಂದಿಗೆ ಡಾಲರ್ ನಲ್ಲಿ ವ್ಯವಹಾರ ಮಾಡೋದಕ್ಕೆ ಬರೋದಿಲ್ಲ. ನಾಳೆ ಇದೇ ಕ್ರಮನ ಭಾರತದ ಮೇಲೂ ತೆಗೆದುಕೊಳ್ಳಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಮ್ ಕರೆನ್ಸಿ ನಡೆಯುತ್ತೆ ಅನ್ನೋ ಒಂದೇ ಒಂದು ಕಾರಣ ಕೊಟ್ಟು ಯಾರ ಮೇಲೆ ಯಾವ ರೀತಿ ಬೇಕಾದ್ರೂ ದೌರ್ಜನ್ಯ ದಬ್ಬಾಳಿಕೆ ಮಾಡಬಹುದಾ?
ಡಾಲರ್ ತೋರಿಸಿ ಧಮಕಿ ಹಾಕಬಹುದಾ? ಇದು ಇಷ್ಟು ದಿವಸ ಬೆಕ್ಕಿನ ಕೊರಳಿಗೆ ಗಂಟೆ ಕಟ್ಟೋ ಕೆಲಸದಂತಿತ್ತು. ಈಗ ಬ್ರಿಕ್ಸ್ ದೇಶಗಳು ಮುಂದೆ ಬಂದಿದ್ದಾವೆ. ಭಾರತ, ರಷ್ಯಾ ಮತ್ತು ಚೈನಾದಂತಹ ದೇಶಗಳು ಅದಕ್ಕೆ ನಾಯಕತ್ವದ ಸ್ಟೇಜ್ ಕೊಟ್ಟಿದ್ದಾವೆ. ಡಾಲರ್ ಮೇಲಿನ ಡಿಪೆಂಡೆನ್ಸಿ ಎಷ್ಟು ಖತರ್ನಾಕ್ ಗೊತ್ತಾ? ಇದೇ ಅಮೆರಿಕದ ಟ್ರೆಜರಿ ಬಿಲ್ ಗಳನ್ನ ರಷ್ಯಾ ಡಾಲರ್ ಕೊಟ್ಟು ಪರ್ಚೇಸ್ ಮಾಡಿತ್ತು. ಈಗ ರಷ್ಯಾದ ಅದೇ ಡಾಲರ್ ನ ಬ್ಯಾಂಕ್ ಅಕೌಂಟ್ ಗಳನ್ನ ಅಮೆರಿಕ ಸೀಸ್ ಮಾಡಿದೆ. ಕಾರಣ ಉಕ್ರೇನ್ ಯುದ್ಧ. ರೀಸನ್ ಕೊಡ್ತಾ ಇರೋದವರು. ಹೆಂಗಿದೆ ನೋಡಿ, ದುಡ್ಡು ರಷ್ಯಾದ್ದು, ಆದ್ರೆ ಅದನ್ನ ಬಳಸೋದಿಕ್ಕೆ ಬರಲ್ಲ. ಕಾರಣ ಅದು ಡಾಲರ್ ನಲ್ಲಿದೆ. ಇಂತಹ ಡೇಂಜರಸ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಮುಂದೆ. ನಾವು ಜಾಸ್ತಿ ಡಾಲರ್ ಮೇಲೆ ಡಿಪೆಂಡ್ ಆಗ್ತಾ ಹೋದ್ರೆ, ಅಮೆರಿಕದ ಡಾಲರ್ ನಂಬಿ ವ್ಯವಹಾರ ಮಾಡೋಕ್ ಹೋದ್ರೆ ಉಂಡೆನಾಮ ಗ್ಯಾರಂಟಿ. ಇವತ್ತು ರಷ್ಯಾದ ಬ್ಯಾಂಕ್ ಅಕೌಂಟ್ಗಳು ಸೀಸ್ ಆಗಿದಾವೆ. ನಾಳೆ ನಮ್ಮ ಜೊತೆಗಿನ ಸಂಬಂಧ ಕೆಟ್ಟೋಯ್ತು ಅಂತ ತಿಳ್ಕೊಳ್ಳಿ, ನಮ್ಮ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಅದೇ ದುಡ್ಡನ್ನ ನಾವು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋಣ, ಗೋಲ್ಡ್ ರಿಸರ್ವ್ ನ ಜಾಸ್ತಿ ಮಾಡೋಣ. ಆಗ ನಮ್ಮ ದುಡ್ಡು ನಮ್ಮ ಬಳಿನೇ ಇರುತ್ತೆ, ಸೇಫ್ ಆಗಿರುತ್ತೆ. ಪ್ರಪಂಚದ ಯಾವುದೇ ರಾಷ್ಟ್ರ ಡಾಲರ್ ತೋರಿಸಿ, ತಮ್ಮ ಕರೆನ್ಸಿ ತೋರಿಸಿ ಧಮಕಿ ಹಾಕೋದಿಕ್ಕೆ ಬರೋದೇ ಇಲ್ಲ. ಇದೇ ಕೆಲಸ ನೋಡಿ ಈಗ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಮಾಡ್ತಾ ಇರೋದು. ಡಾಲರ್ ನ ಮಾರಿ ಗೋಲ್ಡ್ ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು. ಈಗ ಭಾರತದ ಬಳಿ ಇರ್ತಕ್ಕಂತ ಒಟ್ಟು ಗೋಲ್ಡ್ ರಿಸರ್ವ್ ಎಷ್ಟು ಗೊತ್ತಾ? 879 ಮೆಟ್ರಿಕ್ ಟನ್. ಮುಂಬರುವ ದಿನಗಳಲ್ಲಿ ಅದನ್ನ 1000 ಮೆಟ್ರಿಕ್ ಟನ್ಗೆ ಹೆಚ್ಚಿಸುವ ಗುರಿ ಹೊಂದಿದೆ ಭಾರತ. ಪುಟಿನ್, ಮೋದಿ ಅಂತಹ ಸಮರ್ಥ ನಾಯಕರಿದ್ರೆ ದೇಶಕ್ಕೆ ಎಂತದ್ದೇ ಪರಿಸ್ಥಿತಿ ಬಂದ್ರೂ ಸಂಕಷ್ಟದಿಂದ ಪಾರ್ ಮಾಡ್ತಾರೆ ಅನ್ನೋದಿಕ್ಕೆ ಈಗಿನ ಭಾರತ ಮತ್ತು ರಷ್ಯಾ ಸಂಬಂಧನೇ ಸಾಕ್ಷಿ. ಟ್ರಂಪ್, ಜೆಲೆನ್ಸ್ಕಿ, ಶಾಬಾಜ್ ಶರೀಫ್ ಅಂತವರಿದ್ರೆ ದೇಶಗಳು ಹೇಗೆ ಮುಳುಗುತ್ತೆ ಅನ್ನೋದಿಕ್ಕೆ ಈಗ ಅಮೆರಿಕ, ಪಾಕಿಸ್ತಾನ ಮತ್ತು ಉಕ್ರೇನ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪಾಪ ಜಪಾನ್ $550 ಬಿಲಿಯನ್ ಇನ್ವೆಸ್ಟ್ ಮಾಡೋದಕ್ಕೆ ಬಂದಿತ್ತು ಅಮೆರಿಕದಲ್ಲಿ. ಮಾತುಕತೆ ಸಹ ಮಾಡಿಯಾಗಿತ್ತು. ಆದ್ರೆ ಬಡಪೋಲೆ ಟ್ರಂಪ್ ಪತ್ರಿಕಾಗೋಷ್ಠಿ ಮಾಡಿ ಮಾತುಕತೆನಲ್ಲಿ ಇಲ್ದೇ ಇರೋದನ್ನ ಸೃಷ್ಟಿ ಮಾಡಿ 90% ಪ್ರಾಫಿಟ್ ನಮಗೆ, 10% ಪ್ರಾಫಿಟ್ ಜಪಾನ್ಗೆ ಅಂದ್ಬಿಟ್ರು. ಯಾರೇ ಮಾಡ್ತಾರೆ ಇಂಥವ್ರ ಜೊತೆಗೆ ವ್ಯಾಪಾರನ? ಒಳಗಡೆ ಮಾತಾಡೋದೊಂದು, ಹೊರಗಡೆ ಬಂದ್ ಹೇಳೋದೊಂದು, ಬರೀ ಸುಳ್ಳು ಸುಳ್ಳು ಸುಳ್ಳು. ಹೀಗೆ ನೋಡಿ ಅಮೆರಿಕ ಇಷ್ಟು ದೊಡ್ಡ ಅರ್ಥವ್ಯವಸ್ಥೆಯಾಗಿ ಬೆಳೆದಿರೋದು. ಟ್ರಂಪ್ರ ಈ ಧೋರಣೆಗಳೇ ಅಮೆರಿಕದಿಂದ ಭಾರತ ದೂರಾಗುವಂತೆ ಮಾಡ್ತು. ಒಲ್ಲದ ಮನಸ್ಸಿನಿಂದ ಶಾಂಘೈ ಕೋಆಪರೇಷನ್ಗೆ ಅಟೆಂಡ್ ಮಾಡ್ತು ಭಾರತ. ಅದರಿಂದ ನಮಗೇನು ಲಾಸ್ ಆಗ್ಲಿಲ್ಲ ಬಿಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಇಮೇಜ್ ಡಬಲ್ ಆಯ್ತು. ರಷ್ಯಾ 5% ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತು. ಚೀನಾ ತನ್ನ ಮಾರ್ಕೆಟ್ ಅನ್ನ ಓಪನ್ ಮಾಡ್ತು. ರಿಯರ್ ಅರ್ತ್ ಎಲಿಮೆಂಟ್ಸ್, ರಿಯರ್ ಅರ್ತ್ ಮ್ಯಾಗ್ನೆಟ್ಸ್, ಗ್ರೌಂಡ್ ಡ್ರಿಲ್ಲಿಂಗ್ ಮಷೀನ್ಸ್ ಗಳನ್ನ ಆಫರ್ ಮಾಡ್ತು ಭಾರತಕ್ಕೆ. ಶಾಂಘೈ ಕೋಆಪರೇಷನ್ ಸಮಿಟ್ ಅಲ್ಲಿ 20ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸಿದ್ವು. ಆ ಎಲ್ಲ ದೇಶಗಳೊಂದಿಗೂ ವ್ಯಾಪಾರ ಶುರು ಮಾಡಾಗಿದೆ. ಅಮೆರಿಕದಿಂದ ಆಗ್ತಕ್ಕಂತ ಲಾಸ್ ಅನ್ನ ಇಲ್ಲಿ ತುಂಬಿಕೊಂಡಾಯ್ತು. ಬಂದ ಅವಕಾಶಗಳನ್ನ ಭಾರತ ಬಾಚಿ ತಬ್ಬಿಕೊಳ್ತು. ಸದಾವಕಾಶವಾಗಿ ವ್ಯತಿರಿಕ್ತ ಪರಿಸ್ಥಿತಿ ಸನ್ನಿವೇಶಗಳನ್ನ ಪರಿವರ್ತಿಸ್ತು. ಇದೆಲ್ಲ ವರದಾನ ಭಾರತಕ್ಕೆ. ಟ್ಯಾರಿಫ್ ಶಾಪ ಅಲ್ಲ. ಟ್ಯಾರಿಫ್ ಹಾಕಿದ್ರಿಂದನೇ ನಾವು ಈ ಎಲ್ಲ ಅಪರ್ಚುನಿಟಿಗಳಿಗೆ ನಮ್ಮನ್ನ ನಾವು ತೆರೆದುಕೊಳ್ಳೋದಿಕ್ಕೆ ಒಂದು ಸದಾವಕಾಶ ಸಿಕ್ತು. ವಿದೇಶಿಗರು ನಮ್ಮಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ವಸ್ತು ಅಕೌಂಟ್ ಓಪನ್ ಮಾಡಬಹುದು. ಇದರಿಂದ ಲೋಕಲ್ ಕರೆನ್ಸಿನಲ್ಲಿ ಟ್ರೇಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಡಾಲರ್ಗೆ ತೀವ್ರ ಹಿನ್ನಡೆ ಇದರಿಂದ. ರಷ್ಯಾದಿಂದ ನಾವೇನು $60 ಬಿಲಿಯನ್ ನಷ್ಟು ತೈಲ ಖರೀದಿ ಮಾಡ್ತೇವೆ. ಆ ಟ್ರಾನ್ಸಾಕ್ಷನ್ ರೂಪಾಯಿಯಲ್ಲಾಗುತ್ತೆ, ವಸ್ತು ಅಕೌಂಟ್ ಅಲ್ಲಾಗುತ್ತೆ. ಆಗ ಭಾರತ ಸರ್ಕಾರದಿಂದ ದುಡ್ಡು ವಸ್ತು ಅಕೌಂಟ್ಗೆ ಬಂದ್ ಬೀಳುತ್ತೆ. ನಮ್ಮಿಂದ ಏನಾದ್ರೂ ರಷ್ಯಾ ಪರ್ಚೇಸ್ ಮಾಡಿದ್ರೆ ಅದೇ ಅಕೌಂಟ್ ಇಂದ ದುಡ್ಡು ಡೆಬಿಟ್ ಆಗುತ್ತೆ. ಈ ರೀತಿ ವ್ಯಾಪಾರ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಡಾಲರ್ ಅಡ್ರೆಸ್ಸೇ ಇಲ್ಲ. ಅಮೆರಿಕಕ್ಕೆ ಅವರ ಕರೆನ್ಸಿನ ನಾವು ಬಳಸೋದಿಕ್ಕೇನು ಎಕ್ಸ್ಚೇಂಜ್ ಕಮಿಷನ್ ಕೊಡಬೇಕಾಗಿತ್ತು, ಅದು ಇಲ್ಲ. ಅದರ ಲಾಭ ಸಂಪೂರ್ಣ ಭಾರತ ಮತ್ತು ರಷ್ಯಾಕ್ಕೆ ಸಿಗುತ್ತೆ. ಇನ್ನೂ ಅನೇಕ ನಿರ್ಧಾರಗಳು ಬರೋವಿದಾವೆ. ಜಸ್ಟ್ ವೈಟ್ ಅಂಡ್ ವಾಚ್. ಅಮೆರಿಕದ ಡಾಲರ್ಗೆ ಅಂತಿಮ ಸಂಸ್ಕಾರನ ಭಾರತನೇ ಮಾಡೋದು. ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.